ಕಾಂಗ್ರೆಸ್ ಶಾಸಕಾಂಗ ಪಕ್ಷದ ಸಭೆಯಲ್ಲಿ ಬಿಜೆಪಿ ಶಾಸಕರು ನಿನ್ನೆ ಭಾಗಿಯಾಗುವ ಮೂಲಕ ಬಹಳಷ್ಟು ಚರ್ಚೆ ಹಾಗೂ ವಿವಾದಕ್ಕೆ ಇದು ಕಾರಣ ಆಗಿದೆ. ಇನ್ನೊಂದು ಕಡೆಗೆ ಎಚ್ ವಿಶ್ವನಾಥ್ ಅವರು ಕೂಡ ಭಾಗಿಯಾದ್ರು. ಹೌದು, ನಾನು ಸಭೆಯಲ್ಲಿ ಭಾಗಿಯಾಗಿದ್ದು ನಿಜ ಅಂತ ಒಪ್ಕೊಳ್ತಾ ಇದ್ದಾರೆ. ಪಬ್ಲಿಕ್ ಟಿವಿಗೆ ಎಂಎಲ್ಸಿ ಎಚ್ ವಿಶ್ವನಾಥ್ ಅವರ ಹೇಳಿಕೆ, ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಊಟಕ್ಕೆ ಆಮಂತ್ರಣ ಕೊಟ್ಟಿದ್ರು, ಡಿನ್ನರ್ಗೆ ಕರೆದಿದ್ರು. ಅಲ್ಲಿ ಹೋದಾಗ ಈಟಿಂಗ್ ಎಲ್ಲಿ ಮೀಟಿಂಗ್ ಎಲ್ಲಿ ಅಂತ ಗೊತ್ತಾಗ್ಲೇ ಇಲ್ಲ. ಹೀಗಾಗಿ ಮೀಟಿಂಗ್ಗೆ ಹೋಗಿ ಕೂತ್ಕೊಂಡ್ಬಿಟ್ಟೆ ಅಂತ ವಿಶ್ವನಾಥ್ ಅವರು ಸಮಜಾಯಿಷಿ ಕೊಡ್ತಾ ಇದ್ದಾರೆ. ಇದನ್ನು ಒಪ್ಪಕ್ಕಾಗತ್ತಾ? ಪ್ರಶ್ನೆ ಇದೆ. ನಿನ್ನೆಯಿಂದ ಬಹಳಷ್ಟು ವಿವಾದಕ್ಕೆ ಈ ವಿಚಾರ ಕಾರಣ ಆಗಿದೆ. ಬಿಜೆಪಿಗರಿಗೆ ತೀರಾ ಮುಜುಗರ ಕೂಡ ಆಗಿದೆ. ಅಟ್ ದ ಸೇಮ್ ಟೈಮ್ ಈ ಶಾಸಕರುಗಳ ನಡವಳಿಕೆ ಜೊತೆಗೆ ಎಂಎಲ್ಸಿಯ ನಡವಳಿಕೆ ಬಗ್ಗೆ ಕೂಡ ಬಹಳಷ್ಟು ಚರ್ಚೆ ಆಗ್ತಾ ಇದೆ. ಅವರು ಒಪ್ಕೊಂಡಿದ್ದಾರೆ, ಬಟ್ ನಾವು ಕನ್ಫ್ಯೂಷನ್ ಇಂದ ಹೋದ್ವಿ ಅಂತ ಹೇಳ್ತಾ ಇದ್ದಾರೆ. ಕನ್ಫ್ಯೂಷನ್ ಇಂದ ಹಂಗೆಂಗ್ ಹೋಗಿ ಕೂರಕ್ಕಾಗತ್ತೆ? ಪ್ರಶ್ನೆ ಇದೆ. ನಡೆದ ಸಿಎಲ್ಪಿ ಸಭೆಗೆ ಏನು ಪರಿಷತ್ ಸದಸ್ಯ ಎಚ್ ವಿಶ್ವನಾಥ್ ಅವರು ಭಾಗಿಯಾಗಿದ್ದರು. ಅದರ ಜೊತೆಗೆ ಎಸ್ ಟಿ ಸೋಮಶೇಖರ್ ಅವರು ಭಾಗಿಯಾಗಿದ್ರು ವಿಚಾರಕ್ಕೆ ಮಾತಾಡೋದಕ್ಕೆ ಸ್ವತಃ ಎಚ್ ವಿಶ್ವನಾಥ್ ಅವರು ನಮ್ಮ ಜೊತೆಗಿದ್ದಾರೆ. ಅವರನ್ನೇ ಮಾತಾಡ್ಸೋಣ. ಸರ್, ನಿನ್ನೆ ಸಿಎಲ್ಪಿ ಸಭೆಯಲ್ಲಿ ಭಾಗಿಯಾಗಿದ್ದರು. ಹೌದು, ನಿನ್ನೆ ಕಾಂಗ್ರೆಸ್ ಲೆಜಿಸ್ಲೇಚರ್ ಪಾರ್ಟಿ ಮೀಟಿಂಗ್ಗೆ ಹೋಗಿದ್ದು ನಿಜ. ಯಾಕೆಂತಂದರೆ ಡೆಪ್ಯೂಟಿ ಚೀಫ್ ಮಿನಿಸ್ಟರ್ ಡಿ ಕೆ ಶಿವಕುಮಾರ್ ಅವರ ಇನ್ವಿಟೇಷನ್ ಮೇಲೆ ಅವರೇನು CLP ಮೀಟಿಂಗ್ ಬನ್ನಿ ಅಂತ ಕರೆದಿಲ್ಲ. ನಮಗೆ ಕರೆದಿದ್ದು ಊಟ ಮಾಡ್ಕೊಂಡು ಹೋಗ್ಬೇಕು ಬನ್ನಿ ಅಂತ. ಸೊ ನಮಗೂ ಗೊತ್ತಾಗಲ್ಲ ಈಟಿಂಗ್ ಎಲ್ಲಿ ಮೀಟಿಂಗ್ ಎಲ್ಲಿ ಅಂತ. ಸೀದಾ ಮೀಟಿಂಗ್ ಒಳಗೆ ಹೋದಾಗ ಸ್ವಲ್ಪ ಹೊತ್ತು, ಆಮೇಲೆ ಈ ಕಡೆ ಬಂದು ಊಟ ಮಾಡ್ಕೊಂಡು ಹೋಗಿ. ತಪ್ಪೇನಿದೆ ಅದರಲ್ಲಿ? ಸರ್, ಏನು ಎಸ್ ಟಿ ಸೋಮಶೇಖರ್ ಅವರು ಮೀಟಿಂಗಲ್ಲಿ ಭಾಗಿಯಾಗಿದ್ರ? ಯಾರ್ಯಾರಿದ್ದೋ ಗೊತ್ತಾಗಲಿಲ್ಲಪ್ಪ, ನಾನಂತೂ ಹೋಗಿದ್ದೆ. ಏನು ಚರ್ಚೆ ಆಯ್ತು ಸರ್ ಪ್ರಮುಖವಾಗಿ ಇಲ್ಲಿ ಮೀಟಿಂಗಲ್ಲಿ? ಸರ್, ಅದೇನೋ ಒಂದು ಅರ್ಧ ಗಂಟೆ ಕೂತಿದ್ದು ಅವ್ರ ಕ್ಷೇತ್ರ, ಪಾಲಿಸಿ ಮ್ಯಾಟರ್ಸ್, ಸರ್ಕಾರದ ಕಾರ್ಯಕ್ರಮ. ಸರ್, ಸಂಸತ್ ಭವನದಲ್ಲಿ ಭದ್ರತಾ ಲೋಪದ ಬಗ್ಗೆ ಏನು ಹೇಳ್ತಾರೆ? ಪ್ರತಾಪ್ ಸಿಂಹ ಅವನ್ನ MP ಸದಸ್ಯತ್ವದಿಂದ ಮೊದಲು ಸಸ್ಪೆಂಡ್ ಮಾಡಿ. ಈ ಸೋಲೋ ರೆಸ್ಪಾನ್ಸಿಬಲ್. ಇಲ್ಲಿ ನೈತಿಕತೆ ಅನ್ನೋದು ಒಂದು ಬರುತ್ತೆ. ಪ್ರಾಬಬ್ಲಿ ಈಗಿನ ರಾಜಕಾರಣಿಗಳಿಗೆ ಅದೆಲ್ಲ ಗೊತ್ತಿಲ್ಲ ಅಂತ ಅನ್ಸುತ್ತೆ. ಕರೆದ್ರು ಅಂದ ತಕ್ಷಣ ಹೋಗ್ಬಿಡೋದಕ್ಕೆ CLP ಮೀಟಿಂಗ್ ಅದೇನು ಮದುವೆ ಕಾರ್ಯಕ್ರಮನ? ಇನ್ವಿಟೇಷನ್ ಸಿಕ್ತು, ಹಂಗಾಗಿ ಹೋದ್ವಿ ಕೂತ್ಕೊಂಡ್ವಿ ಅಂತೆಲ್ಲ ಹೇಳಿದ್ರೆ ಯಾರಿಗೆ ಇದನ್ನ ಸಮಜಾಯಿಷಿ ಕೊಡ್ತಾರೋದು? ಯಾರು ಇದನ್ನು ಒಪ್ಕೊಳ್ಳೋಕೆ ಸಾಧ್ಯ ಇದೆ? ಇದರ ಗಂಭೀರ ಪರಿಣಾಮಗಳ ಬಗ್ಗೆ ಕೂಡ ಒಂದ್ಸಲ ಆ ಮೀಟಿಂಗ್ ಒಳಗೆ ಎಂಟ್ರಿ ಕೊಟ್ಟು ಕೂತ್ಕೊಳ್ಳೋಕೆ ಮುಂಚೆ ಯೋಚನೆ ಮಾಡಬೇಕಾಗಿತ್ತು ಅಂತ ಅನ್ಸುತ್ತೆ. ಜನ ಕೂಡ ಇದನ್ನು ಗಮನಿಸ್ತಾ ಇದ್ದಾರೆ. ಟೆಕ್ನಿಕಲಿ ಬಿಜೆಪಿ ಜೊತೆಗೆ ಇನ್ನೂ ಗುರುತಿಸ್ಕೊಂಡಿದ್ದಾರೆ ಎಸ್ ಟಿ ಸೋಮಶೇಖರ್ ಅವರು, ಶಿವರಾಮ್ ಹೆಬ್ಬಾರ್ ಅವರು ಹೋಗಿ ಕೂತ್ಕೊಳ್ತಾರೆ. ಈ ಕಡೆಗೆ ಎಚ್ ವಿಶ್ವನಾಥ್ ಅಂತೂ ಬಿಡಿ, ಅವರು ಎಲ್ಲಾ ಕಾಂಗ್ರೆಸ್ನ ನಾಯಕರು ನಡೆಸುವಂತಹ ಸಭೆಗಳಿಗೂ ಕೂತ್ಕೊಳ್ತಾ ಇದ್ದಾರೆ. ಏನ್ ತಪ್ಪು ಅಂತ ಕೇಳ್ತಾ ಇದ್ದಾರೆ. ಟೆಕ್ನಿಕಲಿ ಏನು ತಪ್ಪಲ್ಲ, ಬಟ್ ಅದು ನೈತಿಕತೆ ಅಂತ ಒಂದು ವಿಚಾರ ಬರುತ್ತಲ್ಲ, ಅಲ್ಲಿ ಇಲ್ಲಿ ತಪ್ಪಾಗಿ ಕಾಣಿಸುತ್ತೆ. ತಪ್ಪಲ್ಲ, ಪ್ರಮಾದವಾಗಿ ಕಾಣಿಸುತ್ತೆ. ಶಾಸಕಾಂಗ ಸಭೆ ಅವ್ರು ನಮ್ಮ ಪಕ್ಷದ ಶಾಸಕರು ಅಲ್ಲ, ಶಾಸಕಾಂಗ ಸಭೆಗೂ ಬಂದಿರಲಿಲ್ಲ. ಅವರು ಊಟಕ್ಕೆ ಮಾತ್ರ ಬಂದಿದ್ರು. ಅವ್ರು ಯಾಕೆ ಶಾಸಕಾಂಗ ಸಭೆ? ಅವ್ರು ನಮ್ಮ ಪಕ್ಷದ ಶಾಸಕರು ಅಲ್ಲ, ಶಾಸಕಾಂಗ ಸಭೆಗೂ ಬಂದಿರಲಿಲ್ಲ. ಅವರು ಊಟಕ್ಕೆ ಮಾತ್ರ ಬಂದಿದ್ರು. ಅವ್ರು ಯಾಕೆ ಶಾಸಕಾಂಗ ಸಭೆ? ಅವ್ರು ನಮ್ಮ ಪಕ್ಷದ ಶಾಸಕರು ಅಲ್ಲ, ಶಾಸಕಾಂಗ ಸಭೆಗೂ ಬಂದಿರಲಿಲ್ಲ. ಅವರು ಊಟಕ್ಕೆ ಮಾತ್ರ ಬಂದಿದ್ರು.